ಸ್ನೇಹಿತರೆ, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಅದರ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಒತ್ತಿರಿ. ಮತ್ತು ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಸೂಚನೆಯ ಮೂಲಕ ಮಾಹಿತಿ ಸಿಗುತ್ತೆ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮತ್ತೊಂದು ಕಥೆಯೊಂದಿಗೆ ನಾನು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅನಾವಶ್ಯಕ ಕೆಲಸಗಳಲ್ಲಿ ತೊಡಗಬಾರ್ದು, ನಮಗೆ ಸಂಬಂಧ ಪಡದೇ ಇರುವಂತಹ ವಿಷಯದಲ್ಲಿ ತಲೆ ಹಾಕಬಾರ್ದು ಅನ್ನುವಂಥದ್ದು ಈ ಕಥೆಯ ಸಾರಾಂಶ. ಒಂದು ನಗರದೊಳಗೆ ಒಬ್ಬ ವ್ಯಾಪಾರಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ನಿರ್ಧರಿಸ್ತಾನೆ. ಆತ ಸುತ್ತಲೂ ಗಿಡಮರಗಳನ್ನು ಹೊಂದಿರುವಂತಹ ಪ್ರದೇಶದ ಮಧ್ಯದಲ್ಲಿ ದೇವಸ್ಥಾನವನ್ನು ನಿರ್ಮಿಸಬೇಕು ಅಂತ ತೀರ್ಮಾನಿಸಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ತೊಡಗುತ್ತಾನೆ. ಅಲ್ಲಿ ಹಲವಾರು ಜನ ಶಿಲ್ಪಿಗಳು, ಕಾರ್ಮಿಕರು ಆ ಕಟ್ಟಡ ನಿರ್ಮಾಣದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಮಧ್ಯಾಹ್ನದ ಸಮಯದಲ್ಲಿ ಅವರೆಲ್ಲರೂ ಸಹಜವಾಗಿ ಊಟ ಮಾಡೋದಕ್ಕೆ ಅಂತ ಆ ಜಾಗವನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಿರ್ತಾರೆ. ಹಾಗೆ ಆ ಎಲ್ಲ ಕಾರ್ಮಿಕರು, ಶಿಲ್ಪಿಗಳು ಬೇರೆ ಕಡೆಗೆ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಮಂಗಗಳ ಗುಂಪು ಆ ನಿರ್ದಿಷ್ಟ ಸ್ಥಳಕ್ಕೆ ಬರುತ್ತೆ. ಹಾಗೆ ಬಂದಂತಹ ಮಂಗಗಳ ಗುಂಪು ಅಲ್ಲಿ ಜಿಗಿದಾಡ್ತಾ ಒಂದು ಮರದಿಂದ ಇನ್ನೊಂದು ಮರಕ್ಕೆ ನೆಗೆದಾಡ್ತಾ ಓಡಾಡ್ತಾ ಇರಬೇಕಾದಾಗ ಅದರೊಳಗೆ ಒಂದು ಮಂಗ ತನ್ನ ಆಯಸ್ಸು ಮುಗಿದೆಯೋ ಅನ್ನುವ ರೀತಿಯೊಳಗೆ ಒಂದು ಮರದ ಕೊಂಬೆಯ ಮೇಲೆ ಕುಳಿತುಕೊಳ್ಳುತ್ತೆ. ಆ ಮರದ ಕೊಂಬೆ ಮಧ್ಯದಲ್ಲಿ ಸೀಳಿರುತ್ತೆ. ಹಾಗೆ ಸೀಳಿರುವಂತಹ ಕೊಂಬೆಯ ಮಧ್ಯೆ ಒಂದು ಅಡ್ಡಲಾಗಿ ಕಟ್ಟಿಗೆಯನ್ನು ಸಿಗಿಸಿರುತ್ತಾರೆ. ಅಲ್ಲಿ ಇದ್ದಂತಹ ಕೆಲಸಗಾರರು ಹಾಗೆ ಸೀಳಿರುವಂತಹ ಕೊಂಬೆಯ ಮಧ್ಯೆ ಒಂದು ಅಡ್ಡ ಕಟ್ಟಿಗೆಯನ್ನು ಸಿಕ್ಕಿಸಿ ಹೋಗಿರ್ತಾರೆ. ಆ ಸೀಳಿದ ಮರದ ದಿಮ್ಮಿಯ ಮೇಲೆ ಕುಳಿತಂತಹ ಮಂಗ ಹಾಗೆ ಸುಮ್ಮನೆ ಕುಳಿತುಕೊಳ್ಳದೆ ಎರಡು ಸೀಳಿದ ಮರದ ದಿಮ್ಮಿಯ ಮಧ್ಯೆ ಸಿಕ್ಕಿಸಿರುವಂತಹ ಕಟ್ಟಿಗೆಯನ್ನು ಎಳೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಎಳಿತಾ ಹಾಗೆ ಸಿಕ್ಕಿಸಿರುವಂಥ ಬೆಣೆಯನ್ನು ಜೋರಾಗಿ ಎಳೆದು ಬಿಡುತ್ತೆ. ಹಾಗೆ ಎಳೆದಾಗ ಅದರ ಮೇಲೆ ಕುಳಿತಂತಹ ಮಂಗನ ವೃಷಣಗಳು ತರಡು ಎರಡು ದಿಮ್ಮಿಯ ಮಧ್ಯೆ ಸಿಕ್ಕಾಕೊಂಡು ಬಿಡುತ್ತೆ. ಹಾಗೆ ಸಿಕ್ಕಾಕೊಂಡು ಜಜ್ಜಿ ಹೋದಂತಹ ತರಡಿನಿಂದ ವೃಷಣಗಳಿಂದ ಆ ಮಂಗ ಸಾವನ್ನಪ್ಪುತ್ತೆ. ಅದು ಅನಾವಶ್ಯಕವಾಗಿ ಆ ಬೆಳೆಯನ್ನು ಕಿತ್ತಿದ್ದಕ್ಕಾಗಿ ತನ್ನ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುತ್ತೆ. ಹೀಗೆ ಈ ಕಥೆಯ ಪರಿಹಿ ಇದೆ. ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮಗೆ ಸಂಬಂಧಿಸಿರುವಂತಹ ವಿಚಾರಗಳಲ್ಲಿ ನಾವು ತಲೆ ಹಾಕಬಾರ್ದು ಅನ್ನುವಂತಹದ್ದನ್ನು ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು. ಇಂದಿನ ಕಥೆಯ ಭಾಗವನ್ನು ಮುಗಿಸ್ತೇನೆ. ಧನ್ಯವಾದಗಳು.